ಅಣ್ಣ ಈಗ ಟೊಮಾಟೊ ಬೆಲೆ ಇಷ್ಟೊಂದು ಕಡಿಮೆ ಆಗಕ್ಕೆ ಕಾರಣ ಏನಿರ್ಬೋದು ಅಣ್ಣ? ಇಲ್ಲ, ಈ ಸತಿ ಟಮಾಟಾ ಬೆಲೆ ಕಡಿಮೆ ಆಗೋದಕ್ಕೆ ಒಂದು ಮೂಲ ಕಾರಣ ಬಂದು ಬೆಳೆಗಳು ಚೆನ್ನಾಗಾಗಿದೆ, ಎಲ್ಲೂ ರೋಗ ಎಲ್ಲ ಯಥೇಚ್ಛವಾಗಿ ರೈತರು ನಾಟಿ ಮಾಡಿರೋದೇ ಮೂಲ ಕಾರಣ. ಅದ್ರ ಜೊತೆಗೆ ಯಾವಾಗ್ಲೂ ನಮ್ಗ 6ನೇ ತಿಂಗಳು 15ನೇ ತಾರೀಕು ಅಥವಾ 7ನೇ ತಿಂಗಳಲ್ಲಿ ಮಳೆ ಯಥೇಚ್ಛವಾಗಿ ಮಳೆ ಆಗ್ತಾ ಇತ್ತು, ಅಲ್ಲಿ ಇಲ್ಲಿ ಡ್ಯಾಮೇಜ್ ಆಗ್ಬಿಟ್ಟು ಬೆಲೆಗಳು ಬರ್ತಾ ಇತ್ತು. ಮಳೆ ಇಲ್ದಿದ್ದು ಇನ್ನೊಂದು ಕಾರಣ ಆಗಿದೆ. ರೈತರು ಯಾವಾಗ್ಲೂ ಅಷ್ಟೇ ಯಥೇಚ್ಛವಾಗಿ ಟಮಾಟೋ ಉಣೋದ್ರ ಜೊತೆಗೆ ಯಾವಾಗ ರೋಗಗಳಿಲ್ಲ ಅವಾಗೆ ಗೊತ್ತಾಗ್ಬಿಡ್ತೈತೆ ರೈತನಿಗೆ ಈ ಸತಿ ಬೆಲೆ ಬರೋದಿಲ್ಲ ಅಂತ. ಹಂಗಾಗಿ ರೋಗ ಇಲ್ದಿದ್ದು ರೋಗ ಬರಬಾರ್ದು, ಬೆಲೆ ಚೆನ್ನಾಗೂ ಆಗ್ಬೇಕು. ಕಾರಣಾಂತರಗಳಿಂದ ಈ ಸತಿ ಬೆಳೆ ಚೆನ್ನಾಗಿ ಹೆಚ್ಚಾಗಿ ಉಣಿರೋದೇ ಮೂಲ ಕಾರಣ ಅಂತ ಹೇಳ್ಬೋದು. ಅಣ್ಣ ಪಾರ್ಸಲ್ ಯಾವ ಕಡೆಗೆ ಹೋಗ್ತಿದೆ ಅಣ್ಣ? ಎಲ್ಲಾ ಇಂಡಿಯಾ ಭಾಗದಲ್ಲಿ ಎಲ್ಲಾ ಕಡೆ ಪಾರ್ಸಲ್ ಹೋಗ್ತಾ ಇದೆ, ಎಲ್ಲಿ ಬೆಲೆಗಳಿಲ್ಲ. ಟೋಟಲ್ ಇಂಡಿಯಾ, ಅದ್ರ ಜೊತೆಗೆ ಬಾಂಗ್ಲಾನು ಹೋಗ್ತಾ ಇದೆ, ಬಟ್ ಅಲ್ಲೆಲ್ಲೂ ಬೆಲೆಗಳಿಲ್ದಿರ ಕಾರಣ ಬೆಲೆ ಕುಸಿಯೋದಕ್ಕೆ ಕಾರಣ ಆಗಿದೆ. ನಮ್ ಕೋಲಾರ ಟೊಮಾಟೊ ಮಾರ್ಕೆಟ್ಗೆ ಯಾವ ಕಡೆಯಿಂದ ಟೊಮಾಟೊ ಬರ್ತಾ ಇದೆ ಅಣ್ಣ? ಈಗ ಲೋಕಲ್ ಮಾಲ್ ಸ್ವಲ್ಪ ಕಡಿಮೆ ಆಗಿದೆ. ಬೇರೆದು ಈಗ ನಮ್ದೇನು ಮಲ್ಕಲ್ಚರ್ ಆಗ್ಬೋದು, ಈ ಕಡೆ ಅನಂತಪುರ ಆಗ್ಬೋದು, ಚಳ್ಳಕೆರೆ ಆಗ್ಬೋದು, ಈ ಚಿತ್ರದುರ್ಗ ಈ ಭಾಗದ್ದು, ಕುಣಿಗಲ್ ಏರಿಯಾದು ಈ ಭಾಗದ್ದು ಸ್ವಲ್ಪ ಮಾಲ್ ಬರ್ತಾ ಇದೆ. ಈಗ ಮಾರ್ಕೆಟ್ಗೆ ಟೊಮಾಟೊ ತರುವಂತ ರೈತರು ಯಾವ ರೀತಿ ಟೊಮಾಟೊ ತಂದ್ರೆ ಉತ್ತಮ ಅನ್ಸುತ್ತೆ ಅಣ್ಣ? ಏನ್ ಟೊಮಾಟೊ ತರಂತ ರೈತರು ಹಾಫ್ ಕಲರ್ ಮೇಲೆ ಇರ್ಲಿ, ಮುಕ್ಕಾಲ್ ಕಲರ್ ಇರ್ಲಿ, ತುಂಬಾ ಕಲರ್ ಬೇಡ, ತುಂಬಾ ಹಸಿಕಾಯಿ ಬೇಡ. ಹಸಿಕಾಯಿ ತಂದ್ರೆ ಬೆಲೆಗಳು ಹೋಗೋದಿಲ್ಲ, ಹಾಫ್ ಕಲರ್ ಮೇಲೆ ತಂದ್ರೆ ತುಂಬಾ ಉತ್ತಮ. ಮುಂದಿನ ದಿನಗಳಲ್ಲಿ ಟೊಮಾಟೊ ಬೆಲೆ ಏರಿಕೆ ಆಗೋ ಸಾಧ್ಯತೆ ಏನಾದ್ರು ಇದೆಯಾ ಅಣ್ಣ? ಇನ್ನು ಏನು ಈ ತಿಂಗಳು, ನಾಳೆ ತಿಂಗಳು 15ರವರೆಗೂ ಆ ತರ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏನಾನ ಮಧ್ಯದಲ್ಲಿ ಒಂದ್ ಸ್ವಲ್ಪ ಏರುಪೇರು ಆಗ್ಬೋದು, ತಿರುಗಿ ಡೌನ್ ಆಗ್ಬೋದು. ವೈಶಾನ್ ಮಹಾರಾಷ್ಟ್ರ ಕೂಡ ಇನ್ನು ಒಂದ್ ತಿಂಗಳಲ್ಲಿ ಯಥೇಚ್ಛವಾಗಿ ಮಾಲ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ಮಳೆ ಏನಾದ್ರೂ ಆದ್ರೆ ಸ್ವಲ್ಪ ಚೇತರಿಸ್ಕೋಬಹುದು. ಮಳೆ ಆಗಿಲ್ಲ ಅಂತಂದ್ರೆ ಒಂದು 200 ರಿಂದ 300 ರೂಪಾಯಿ ರೇಂಜ್ ಅಲ್ಲಿ ನಡಿಬಹುದು ಅಂತ ಅನಿಸ್ತಾ ಇದೆ. ಈಗ ಟೊಮಾಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಏನು ಹೇಳಕ್ ಆಗ್ತಾ ಇಲ್ಲ, ತುಂಬಾ ನೋವು ಆಗ್ತಾ ಇದೆ. ರೈತರು ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ರೆ ದೇಶ ಉಳಿಯುತ್ತೆ, ನಾವು ಉಳಿತೀರಿ, ಎಲ್ಲರೂ ಉಳಿತೀರಿ. ರೈತರು ತುಂಬಾ ನಷ್ಟ ಆಗಿದೆ. ಸುಮಾರು 3-4 ವರ್ಷಗಳಿಂದ ಇದೇ ತರ ನಡೀತಾ ಇದೆ. ದೇವ್ರು ರೈತರಿಗೆ ಒಳ್ಳೇದ್ ಮಾಡ್ಲಿ ಅಂತಾನೆ ಬಯಸ್ತೀನಿ. ಈ ವರ್ಷ ತುಂಬಾ ಜನ ರೈತರು ಟೊಮಾಟೊ ನಾಟಿ ಮಾಡಿ ಲಾಸ್ ಆಗಿದ್ದಾರೆ, ಅವ್ರಿಗೆ ಏನಾದ್ರು ಹೇಳಕ್ ಬಯಸ್ತೀರಾ ಅಣ್ಣ? ಈಗ ಏನು ರೈತರು ತುಂಬಾ ಜನ ಲಾಸ್ ಆಗಿದಾರೆ ಅಂದ್ರೆ 80ರಿಂದ 90% ರೈತರು ನಷ್ಟದಲ್ಲಿದ್ದಾರೆ. ಹಂಗಾಗಿ ರೈತರು ಏನು ಆತಂಕ ಪಡಬೇಡಿ. ಈ ಬೆಳೆ ಹೋಯ್ತು ಇನ್ನೊಂದ್ ಬೆಳೆ ಯಾವ್ದಾನ ಬೇರೆ ಬದ್ಲಿ ಬೆಳೆನ ಇಟ್ಕೊಂಡು ಏನು ಹಿಂದ್ಗಡೆ ಮಾಡಿರ್ತೀರೋ ಆ ಸಾಲ ತೀರ್ಸ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ಯಾವ ಬೆಳೆ ರೇಟ್ ಕಡಿಮೆ ಇರ್ತಿತ್ತು ಆ ಬೆಳೆನ ಸ್ವಲ್ಪ ನಾಟಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಬೆಲೆ ಬರ್ಬೋದು ಅಂತಕ್ಕಂತ ಒಂದು ನಿರೀಕ್ಷೆ ಇದೆ. ಯಾವ್ದಕ್ ಬೆಲೆ ಇರ್ತೈತೋ ಅದು ಬೆಲೆ ಬೀಳೋಂತ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ರೈತರು ಏನ್ ಮಾಡ್ತಾ ಇದಾರೆ ಅಂತಾರೆ, ಯಾವ್ದ್ ಬೆಲೆ ಇರ್ತೈತೋ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಹಂಗಾಗದ್ ಬೇಡ, ಯಾವ್ದ್ ಬೆಲೆ ಇರೋದಿಲ್ಲ ಅದನ್ನ ಫೋಕಸ್ ಮಾಡಿದ್ರೆ ಸ್ವಲ್ಪ. ಈಗ ನೋಡ್ರಿ, ತರಕಾರಿಗಳೆಲ್ಲ ಡೌನ್ ಇತ್ತು, ಆ ಸಂದರ್ಭದಲ್ಲಿ ಯಾರು ತರಕಾರಿ ಮೇಲೆ ಹೋಗ್ಲಿಲ್ಲ. ಈಗ ತರಕಾರಿ ಸ್ವಲ್ಪ ಪರವಾಗಿಲ್ಲ, ಎಲ್ಲಾ ತರಕಾರಿಗಳು ಆಲ್ಮೋಸ್ಟ್ ಆಲ್ ತರಕಾರಿಗಳು ಬೆಲೆಗೆ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಹೂವನು ತುಂಬಾ ಡೌನ್ ಇತ್ತು, ಈಗ ಹೂವ ಒಂದು 2 ತಿಂಗಳಿಂದ ಸ್ವಲ್ಪ ಚೆನ್ನಾಗಿ ಮಾರ್ತಾ ಇದೆ. ಹಂಗಾಗಿ ಬದ್ಲಿ ಬೆಳೆಗಳು ಮಾಡ್ಕೊಳ್ಳಿ. ಜೊತೆಗೆ ಟೊಮಾಟೋನ ಯಥೇಚ್ಛವಾಗಿ ಉಣೋ ಬದಲು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅದನ್ನೇ ಇವಾಗ 10 ಎಕರೆ ಉಣೋದು 1 ಎಕರೆಗೆ 2 ಎಕರೆಗೆ ಉಣ್ಕೊಂಡು ಅದ್ರಲ್ಲಿ ಇಳುವರಿ ತಗೊಂಡ್ರೆ ಲಾಸ್ ಆಗೋದು ತಪ್ಪತ್ತೆ. ಒಂದು ಅವರೇಜ್ ರೇಟ್ ಸಿಗತ್ತೆ. ಏನೋ ಒಂದು ನೀವೊಂದು 10 ಲಕ್ಷ ಬಂಡವಾಳ ಹಾಕೋದ್ ಜೊತೆಗೆ ಒಂದು 6 ಲಕ್ಷ ಹಾಕಿದ್ರೆ ಅದ್ರಲ್ಲೇ ನಿಮ್ ದುಡ್ಡು ಉಳಿಯತ್ತೆ. ದಯವಿಟ್ಟು ಯಾರು ಆತಂಕ ಪಡ್ಬೇಡ್ರಿ, ಗಾಬರಿ ಪಡ್ಬೇಡ್ರಿ. ದೇವ್ರು ಯಾವತ್ತೋ ಒಂದಿನ ನಿಮ್ನು ಚೆನ್ನಾಗಿ ಮಾಡ್ತಾನೆ ಅಂತಕ್ಕಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈತರು ಯಾವಾಗ ಭಗವಂತ ಚೆನ್ನಾಗಿಟ್ಟಿರ್ಲಿ, ರೈತನ ಚೆನ್ನಾಗಿದ್ರೆ ಎಲ್ಲ ಪ್ರಪಂಚ ಚೆನ್ನಾಗಿರ್ತೈತೆ ಅಂತ ಹೇಳೋದಕ್ಕೆ ಆಸ್ತಿ.